ಮನುಷ್ಯ ಅಂತಂದಮೇಲೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಸಹಜ. ಈ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ನಾವು ದೇವರ ಮೊರೆಯನ್ನು ಹೋಗೋದುಂಟು. ಹಾಗೆ ದೇವರಿಗೆ ವಿವಿಧ ರೀತಿಯ ವಸ್ತುಗಳನ್ನು ಅರ್ಪಿಸುವುದು ಸಹ ಉಂಟು. ಶಿವನಿಗೂ ಸಹ ನಾವು ಅನೇಕ ರೀತಿಯ ವಸ್ತುಗಳನ್ನು ಅರ್ಪಿಸಿ ಬೇಡಿಕೊಳ್ಳುತ್ತೇವೆ. ಅದರಲ್ಲಿ ಮುಖ್ಯವಾದುದು ಏಲಕ್ಕಿ. ಏಲಕ್ಕಿಯನ್ನು ಶಿವನಿಗೆ ಅರ್ಪಿಸೋದ್ರಿಂದ ಹಲವಾರು ಸಮಸ್ಯೆಗಳು ಮಾಯವಾಗುತ್ತೆ ಅಂತಾನೆ ಹೇಳ್ಬೋದು. ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ನಾವು ಅವನಿಗೆ ವಿವಿಧ ರೀತಿಯ ವಸ್ತುನ ಅರ್ಪಿಸ್ತೀವಿ. ಉದಾಹರಣೆಗೆ ನೀರು, ಹಾಲು, ತುಪ್ಪ, ಬಿಲ್ವಪತ್ರೆ ಎಲೆ ಆಗಿರ್ಬೋದು ಅಥವಾ ಎಕ್ಕದ ಹೂವಾಗಿರ್ಬೋದು ಇತ್ಯಾದಿ ವಸ್ತುಗಳನ್ನು ಶಿವನಿಗೆ ಅರ್ಪಿಸೋದ್ರ ಮೂಲಕ ಅವನ ಆಶೀರ್ವಾದ ಪಡೆಯೋದಕ್ಕೆ ಬಯಸ್ತೀವಿ. ಆದರೆ ಶಿವಪುರಾಣದಲ್ಲಿ ಶಿವನಿಗೆ ಏಲಕ್ಕಿಯನ್ನು ಅರ್ಪಿಸೋದ್ರಿಂದ ಯಾವ ರೀತಿ ಪ್ರಯೋಜನಗಳಿದೆ ಅಂತ ಹೇಳಲಾಗಿದೆ. ವೈವಾಹಿಕ ಜೀವನದ ಸಮಸ್ಯೆಗಳು ದೂರವಾಗುತ್ತೆ. ಗಂಡ ಹೆಂಡತಿ ನಡುವೆ ಪದೇ ಪದೇ ಜಗಳ ಉಂಟಾಗ್ತಾ ಇದ್ರೆ ಅಥವಾ ಮದುವೆಯಲ್ಲಿ ಅಡೆತಡೆಗಳು ವಿಳಂಬಗಳು ಉಂಟಾಗುತ್ತಾ ಇದ್ರೆ ಸೋಮವಾರದ ದಿನದಂದು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಮತ್ತೆ ಸ್ವಲ್ಪ ಜೇನುತುಪ್ಪನ ಅರ್ಪಿಸಬೇಕು. ಏಲಕ್ಕಿಯ ಸುವಾಸನೆ ವೈವಾಹಿಕ ಜೀವನದ ಸಮಸ್ಯೆಗಳನ್ನು, ಜಗಳಗಳನ್ನು, ಮನಸ್ತಾಪಗಳನ್ನು ತಣ್ಣಗಾಗಿಸುತ್ತೆ. ಕೆಲಸದಲ್ಲಿನ ಸಮಸ್ಯೆಗಳಿಂದ ಮುಕ್ತಿ. ಕೆಲವೊಮ್ಮೆ ನಾವು ಕಠಿಣ ಪರಿಶ್ರಮ ಹಾಕಿದ್ರು ಅಥವಾ ಅಗತ್ಯಕ್ಕಿಂತ ಹೆಚ್ಚು ಕೆಲಸ ಮಾಡಿದರೂ ಸಹ ನಮಗೆ ಅದರಿಂದ ಬಯಸಿದಂಥ ಫಲಿತಾಂಶಗಳು ಸಿಗೋದಿಲ್ಲ. ಕೆಲಸದಲ್ಲಿ ಅಡೆತಡೆಗಳು ಮತ್ತು ಸಮಸ್ಯೆಗಳು ಕೂಡ ಸೃಷ್ಟಿಯಾಗಬಹುದು. ಮಾಡೋದಕ್ಕೆ ಹೊರಟಿರೋ ಎಲ್ಲ ಕೆಲಸಗಳು ಅರ್ಧದಲ್ಲಿಯೇ ನಿಲ್ಬಹುದು. ಅಂಥ ಸಂದರ್ಭದಲ್ಲಿ ನೀವು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸಬೇಕು. ನೀವು ಏಲಕ್ಕಿಯನ್ನು ಅರ್ಪಿಸುವಂಥ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಪಠಣೆ ಮಾಡಬೇಕು. ಇದು ನಿಮ್ಮ ಮಾರ್ಗದಿಂದ ಅಪರಿಚಿತ ಅಡೆತಡೆಗಳನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ. ಮಕ್ಕಳಲ್ಲಿ ಜ್ಞಾನ ಹಾಗೆ ಬುದ್ಧಿವಂತಿಕೆ ಕೂಡ ವೃದ್ಧಿಯಾಗುತ್ತೆ. ಗಣೇಶನನ್ನ ಮಾತು ಹಾಗೆ ಬುದ್ಧಿವಂತಿಕೆಯ ದೇವರು ಅಂತಾನೆ ಹೇಳ್ತೀವಿ. ಗಣೇಶನ ಅನುಗ್ರಹದಿಂದ ವ್ಯಕ್ತಿಯು ಜ್ಞಾನ ಪಡಿತಾನೆ. ಅಧ್ಯಯನದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಿರುವಂಥ ವಿದ್ಯಾರ್ಥಿಗಳು, ಮಾತಿನಲ್ಲಿ ದುರ್ಬಲತೆ ಹಾಗೆ ತೊದಲುವಿಕೆ ಹೊಂದಿರುವಂಥ ಮಕ್ಕಳು ಇದರಿಂದ ಹೊರಗೆ ಬರೋದಕ್ಕೆ ನೀರಿಗೆ ಏಲಕ್ಕಿಯನ್ನು ಸೇರಿಸಿ ಶಿವಲಿಂಗಕ್ಕೆ ಅರ್ಪಣೆ ಮಾಡಬೇಕು. ಈ ರೀತಿ ಅರ್ಪಣೆ ಮಾಡೋದ್ರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ ಮತ್ತು ಸ್ಮರಣಾ ಶಕ್ತಿ ಹೆಚ್ಚಾಗುತ್ತೆ. ಮಾನಸಿಕ ಒತ್ತಡವನ್ನು ನಿವಾರಿಸೋದು. ಏಲಕ್ಕಿ ಮೂಲತಃ ತಂಪನ್ನು ನೀಡುವಂಥ ವಸ್ತುವಾಗಿದೆ. ಅಂತಹ ಸಂದರ್ಭದಲ್ಲಿ ನಾವು ಏಲಕ್ಕಿಯನ್ನು ಶಿವಲಿಂಗಕ್ಕೆ ಅರ್ಪಿಸೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಸೌಮ್ಯ ಸ್ವಭಾವ ಕೂಡ ಕಾಪಾಡ್ಕೋಬಹುದು. ನೀವು ಯಾವುದೇ ಕಾರಣ ಅಥವಾ ಉದ್ದೇಶನ ಇಟ್ಕೊಂಡು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸ್ತಾ ಇದ್ದರೆ ಆ ಸಮಯಕ್ಕೆ ಮೊದಲು ಶಿವಲಿಂಗಕ್ಕೆ ಶುದ್ಧ ನೀರು ಅಥವಾ ಪಂಚಾಮೃತವನ್ನು ಅರ್ಪಿಸಿ. ಆ ನಂತರ ಎಲ್ಲಿಯೂ ಹಾಳಾಗದ ಅಥವಾ ಮುರಿಯದಂಥ ಏಲಕ್ಕಿಯನ್ನು ಅರ್ಪಿಸಿ. ಆದರೆ ಏಲಕ್ಕಿಯನ್ನು ಅರ್ಪಿಸಬೇಕಾದ್ರೆ ಶಿವನನ್ನು ಧ್ಯಾನಿಸುತ್ತಾ ಅರ್ಪಿಸಬೇಕು ಅನ್ನೋದು ಗಮನದಲ್ಲಿರಬೇಕು. ಬಡತನವನ್ನು ತೆಗೆದುಹಾಕೋದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಏಲಕ್ಕಿ ಅನ್ನೋದು ಸಂಪತ್ತು, ಐಷಾರಾಮಿ ಮತ್ತು ಪ್ರೀತಿಯನ್ನು ಪ್ರತಿನಿಧಿಸುವಂಥ ಗ್ರಹವಾಗಿರೋ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದೆ. ನೀವು ಏಲಕ್ಕಿಯನ್ನು ಶಿವಲಿಂಗಕ್ಕೆ ಅರ್ಪಿಸೋದ್ರಿಂದ ಅದು ನಿಮ್ಮ ಜಾತಕದಲ್ಲಿರೋ ಶುಕ್ರ ದೋಷವನ್ನು ತೆಗೆದುಹಾಕುತ್ತೆ. ಶುಕ್ರನ ಸ್ಥಾನವನ್ನು ದೃಢಗೊಳಿಸುತ್ತೆ. ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸೋದ್ರಿಂದ ಅದು ಮನೆಯಲ್ಲಿರೋ ಸಂತೋಷ ಮತ್ತು ಸಮೃದ್ಧಿಯನ್ನು ವೃದ್ಧಿಸುತ್ತೆ. ಬಡತನವನ್ನು ತೆಗೆದುಹಾಕುತ್ತೆ. ನೀವು ಹಣಕಾಸಿನ ಸಮಸ್ಯೆಯಿಂದ ತೊಂದರೆಗೊಳಗಾಗಿದ್ರೆ ಅಂಥ ಸಂದರ್ಭದಲ್ಲಿ ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸಿ. ಇವಿಷ್ಟು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸೋದ್ರಿಂದ ಆಗುವಂಥ ಲಾಭದ ಕುರಿತು ಮಾಹಿತಿ. ಇನ್ನೂ ಇಂತಹ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.